MLC ರವಿಕುಮಾರ್ ಇದ್ದಾರೆ. ರವಿಕುಮಾರ್ ಅವರೇ, ಕೇಳಿಸ್ತಾ ಇದೆಯಾ? ಎಸ್, ನಮಸ್ತೆ ನಮಸ್ತೆ, ಕೇಳಿಸ್ತಾ ಇದೆ. ನಮಸ್ಕಾರ ಸರ್, ರಾಕೇಶ್ ಶೆಟ್ಟಿ ಸರ್ ಇದ್ದಾರೆ, ಮಾತಾಡ್ತಾರೆ. ರವಿಕುಮಾರ್ ಸರ್, ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್. ಎಸ್, ಈ 193 ಅನ್ನುವ, ಥ್ಯಾಂಕ್ ಯು ರಾಕೇಶ್ ಶೆಟ್ಟಿ ಅವರೇ. 193 ಅನ್ನುವ ನಂಬರ್ ಏನಿದೆ, ಇದು ನಿರೀಕ್ಷೆಗೂ ಮೀರಿದ ನಂಬರ್. ಎನಿ ಎಕ್ಸಿಟ್ ಪೋಲ್ಗಳು ಯಾವ ನಂಬರ್ಗಳನ್ನು ಕೊಟ್ಟಿದ್ದೇವೆ ಅದನ್ನು ದಾಟಿಬಿಡಿ. ಇದು ದಾಖಲೆ ಹಿಸ್ಟ್ರಿ ಅಂತ ಹೇಳ್ಬೋದು. ಈಗಿನ ಟ್ರೆಂಡ್ ಅಲ್ಲಿ ನೋಡಿದ್ರೆ ಬಿಜೆಪಿ ಮತ್ತೆ JDU 206 ಒಂದ್ಸಲ ಬಂದಿತ್ತು. ಅದರ ನಂತರದ ಟ್ರೆಂಡ್ ಈಗಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಈ 193 ಇದೆ ಅಲ್ವಾ, ದಟ್ ಇಸ್ ದ ಗ್ರೇಟೆಸ್ಟ್ ನಂಬರ್. ಅಂದ್ರೆ ಒಂದು ನಂಬರ್. ಸೆಕೆಂಡ್, ಇಂಪ್ಯಾಕ್ಟ್ಗಳ ಬಗ್ಗೆ ನಾನು ಬರ್ತೀನಿ. ಎಲ್ಲೋ ಇದು ಮೋದಿ ಗವರ್ಮೆಂಟ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಈ ಒಂದು ಏನು ಒಂದು ಪರೀಕ್ಷೆ ಅಂತ ರೀತಿಯಲ್ಲಿತ್ತು. ಈ ಒಂದು JDU ಮತ್ತೆ ಬಿಜೆಪಿಯ ಸಂಬಂಧ ಏನಿದೆ ಅದರ ಪರೀಕ್ಷೆ ಆಗುತ್ತೆ ಇದು. ಈ ಪರೀಕ್ಷೆಯಲ್ಲಿ ಏನಾದರೂ ಮೋದಿ ಅವರು ಫೇಲ್ ಆದರೆ ಸೆಂಟ್ರಲ್ ಗವರ್ಮೆಂಟ್ಗೂ ಇದು ಇಂಪ್ಯಾಕ್ಟ್ ಆಗುತ್ತೆ ಅನ್ನುವ ಒಂದು ಮಾತಿತ್ತು. ಬಟ್ ವಿನ್ ಮೇಲೆ ವಿನ್, ಸಂಘಟನೆ, ಸ್ಟ್ರಾಟಜಿ ಎಲ್ಲದರಲ್ಲೂ ಪಳಗಿದಂತಹ ಬಿಜೆಪಿ ಮತ್ತು ಸಂಘಟನೆ ಇವತ್ತು ಏನು ಎಕ್ಸ್ಟ್ರೀಮ್ ಒಂದು ಈ ನಂಬರ್ ಇದೆ ಅಲ್ಲ, ಇಟ್ ಇಸ್ ಟೋಟಲಿ ನೋಬಡಿ ಕ್ಯಾನ್ ಡಿಸ್ಪ್ಯೂಟ್. ಈ ನಂಬರ್ ಅನ್ನು ನೀವು ಕಾಂಗ್ರೆಸ್ ಅವರು ಡಿಸ್ಪ್ಯೂಟ್ ಮಾಡ್ಲಿಕ್ಕಿಲ್ಲ, ಯಾರು ಡಿಸ್ಪ್ಯೂಟ್ ಮಾಡ್ಲಿಕ್ಕಾಗಲ್ಲ. ಇಟ್ ಈಸ್ ವಿನ್ ಓವರ್ ಎವ್ರಿಥಿಂಗ್ ಅನ್ನುವ ರೀತಿಯಲ್ಲಿ ಇವತ್ತಿನ ಎಲೆಕ್ಷನ್ ಟ್ರೆಂಡ್ ನಿಂತಿದೆ. ಫಸ್ಟ್ ರಿಯಾಕ್ಷನ್ ಏನು ನಿಮ್ದು ಈ ನಂಬರ್ ಇಂದ? ಸರ್ ನೋಡಿ, 190, 193 ಈ ಹತ್ರ 200ವರೆಗೆ ನಾವು ಹೋಗ್ತಾ ಇದ್ದೀವಿ ಅಂತ ಅಂದ್ರೆ ಬಿಹಾರದ ಜನ ಹೆಂಗೆ ಯೋಚನೆ ಮಾಡಿ ಒಂದ್ ರೀತಿ NDAಗೆ ಸಂಪೂರ್ಣ ಬೆಂಬಲವನ್ನ ಕೊಡಬೇಕು. NDA ಹೋಗ್ತಾ ಇರ್ತಕ್ಕಂಥ ಮಾರ್ಗ ಸರಿ ಇದೆ. ನಿತೀಶ್ ಕುಮಾರ್ ಮತ್ತು ನರೇಂದ್ರ ಮೋದಿಜಿಯವರ ಜೋಡಿ ಚೆನ್ನಾಗಿದೆ. ನಿತೀಶ್ ಕುಮಾರ್, ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿಜಿಯವರು ಸರಿಯಾದ ನಿರ್ಧಾರಗಳನ್ನ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ದೊಡ್ಡ ಶಕ್ತಿಯನ್ನ ತುಂಬಿದ್ದಾರೆ ಬಿಹಾರದ ಜನ. ಈಗ ಬಿಹಾರದಲ್ಲಿ ಯಾಕೆ ಈ ತರದ ಒಂದು ರಿಸಲ್ಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈಗ ರಾಹುಲ್ ಗಾಂಧಿ ಅವರು ಮತ್ತು RJD ಇಬ್ರು ಸೇರ್ಬಿಟ್ಟು ನಾವು ಮಹಾಗಠಬಂಧನ್ ಮಾಡಿಕೊಂಡು ಸರ್ಕಾರ ಮಾಡ್ತೀವಿ ಅಂತ ಏನು ಹೋದ್ರು, ಮತ್ತು ಮತಚೋರಿ. ಈಗ ಉದಾಹರಣೆಗೆ 65 ಲಕ್ಷ ಜನ ಬೇರೆ ಬೇರೆ ಅಂದ್ರೆ ಬಾಂಗ್ಲಾದೇಶದಿಂದ ಬಂದವ್ರಿಗೂ ಕೂಡ ಮತದಾನದ ಅವಕಾಶವನ್ನು ಕೊಡಬೇಕು ಅಂತ ಏನು ಹೇಳಿದ್ರು, ಈ ವಿಷಯನೂ ಕೂಡ ಭಾರಿ ದೊಡ್ಡ ಪರಿಣಾಮ ಅಲ್ಲಿ ಬೀರಿದೆ. ಮತ್ತು ಈ ಒಂದು ಮಹಾಗಠಬಂಧನ್ ಕೂಡ ಸರಿ ಇರಲಿಲ್ಲ. ಈಗ ಉದಾಹರಣೆ ಮಹಾಮತ್ ಗಠಬಂಧನ್ ನಲ್ಲಿ ರಾಹುಲ್ ಗಾಂಧಿ ಅವರು ಒಪ್ಕೊಳ್ದೇನೆ ಮುಖ್ಯಮಂತ್ರಿ, ನೆಕ್ಸ್ಟ್ ಮುಖ್ಯಮಂತ್ರಿ ನಾನೇ ಅಂತೇಳಿ RJD ತನಗೆ ತಾನೇ ಘೋಷಣೆ ಮಾಡಿಕೊಂಡ್ರು. ಆಮೇಲೆ ಡೆಲ್ಲಿಗೆ ಬಂದ್ರು, ರಾಹುಲ್ ಗಾಂಧಿ ಅವರಿಗೆ ಭೇಟಿ ಮಾಡಲಿಲ್ಲ, ಸೋನಿಯಾ ಗಾಂಧಿ ಅವರಿಗೆ ಭೇಟಿ ಮಾಡುವಂತ ಪ್ರಯತ್ನ ಮಾಡಿದ್ರು. ಹೀಗೆ ಮಹಾಗಠಬಂಧನ್ ಅಂತಕ್ಕಂಥದ್ದು ಚೂರಾಗಿ ಹೋಗಿತ್ತು. ಅದು ಹೊರಗಡೆ ಕಾಣಿಸ್ತಾ ಇತ್ತು ಅಷ್ಟೇ ಒಂದಾಗಿದ್ದಾರೆ ಅಂತ ಹೇಳಿ. ಆದ್ರೆ ಮಹಾಗಠಬಂಧನ್ ಅದು ವಿಫಲ ಆಗಿರ್ತಕ್ಕ ಮಹಾವೈಫಲ್ಯ ಮಹಾಗಠಬಂಧನ್ ಅಂತಕ್ಕಂಥದ್ದು. NDA ಬಗ್ಗೆ ನಾನು 2 ಮಾತು ಹೇಳೋದಾದ್ರೆ, ಅದು ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಿಂದ ಹಿಡ್ಕೊಂಡು ಇವತ್ತಿನವರೆಗೆ ಅತ್ಯಂತ ಯಶಸ್ವಿ ಸಮ್ಮಿಶ್ರ ಸರ್ಕಾರಗಳನ್ನ ನಡೆಸ್ತಾ ಇರ್ತಕ್ಕಂಥ ವಿಷಯದಲ್ಲಿ NDA ಯಾವಾಗ್ಲೂ ಕೂಡ ಸಕ್ಸಸ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ನಮ್ಮ ಜೊತೆನಲ್ಲಿ ಬಂದಿರತಕ್ಕಂಥ ಯಾವುದೇ ನಮ್ಮ ಮಿತ್ರ ಪಕ್ಷಕ್ಕೆ ಮೋಸ ಮಾಡೋದಾಗ್ಲಿ, ಅನ್ಯಾಯ ಮಾಡೋದಾಗ್ಲಿ ನಮ್ಮ ಬಿಜೆಪಿ, ನಮ್ಮ NDA ಮಾಡೋದಿಲ್ಲ. ಹಾಗಾಗಿ NDA ಅಂತ ಹೇಳಿದ್ರೆ ಅಭಿವೃದ್ಧಿ, ಅದು ಮಹಿಳೆಯರಿರ್ಲಿ, ಯುವಕರು ಇರ್ಲಿ, ಮತ್ತು ಆ ರಾಜ್ಯ ಇರ್ಲಿ, ಅಲ್ಲಿಗೆ ನ್ಯಾಯವನ್ನ ಕೊಡ್ತಕ್ಕಂಥ ಕೆಲಸವನ್ನ NDA ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ಬಿಹಾರದ ಈ ಚುನಾವಣೆ ಏನಿದೆ ಒಂದು ಅತ್ಯಂತ ಲ್ಯಾಂಡ್ ಸ್ಲೈಡ್ ವಿಕ್ಟರಿ, ಒಂದು ಒನ್ ಸೈಡ್ ಮತವನ್ನ ಹಾಕಿದ್ದಾರೆ ಜನ ಅಂತಕ್ಕಂಥದ್ದು ನಿಜಕ್ಕೂ ನಮಗೆ ಆಶ್ಚರ್ಯವನ್ನ ತಂದಿದೆ. ನಮ್ಮ ಬಿಹಾರದ ಜನತೆಗೆ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ನಾನು ಕೋಟಿ ಪ್ರಣಾಮಗಳನ್ನ, ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ನರೇಂದ್ರ ಮೋದಿಜಿ ಅವರು ನಮ್ಮ ದೇಶದ ಒಬ್ಬ ಮಹಾನ್ ನಾಯಕ, ಹೆಮ್ಮೆಯ ನಾಯಕ. ಡೇ ಅಂಡ್ ನೈಟ್ ಈ ದೇಶದ ಸಲುವಾಗಿ ಯೋಚನೆ ಮಾಡತಕ್ಕಂಥ ಒಬ್ಬ ಮಹಾನ್ ನಾಯಕ. ಹಾಗಾಗಿ ಅಮಿತ್ ಶಾ ಅವರಿಗೆ, ನಮ್ಮಲ್ಲಿ ನರೇಂದ್ರ ಮೋದಿಜಿ ಅವರಿಗೆ ಮತ್ತು
ನಿತೀಶ್ ಕುಮಾರ್ ಅವರಿಗೆ ಬಿಹಾರದ ಜನ ಬಲವಾದ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು ನಿಜಕ್ಕೂ ನಮಗೆಲ್ಲರಿಗೂ ಕೂಡ ಸಂತೋಷವನ್ನ ತಂದಿದೆ. ನಾನು ಈ ಸಂದರ್ಭದಲ್ಲಿ ಬಿಹಾರದ ಜನತೆಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ರವಿ ಸರ್, ಈ ಸಲದ ಬಿಹಾರ್ ಎಲೆಕ್ಷನ್ಗಳನ್ನು ನೀವು ನೋಡಿದಾಗ ಆಲ್ಮೋಸ್ಟ್ ಎಲ್ಲ ಎಲೆಕ್ಷನ್ಗಳ ವಿನ್ಗಳನ್ನು ನಾವು ಆಯಾ ಪಕ್ಷದ ಸ್ಟ್ರಾಟಜಿಗೆ ಗೆಲುವು ಅಂತ ಹೇಳ್ತೀವಿ, ಸ್ಟ್ರಾಟಜಿಕ್ ವಿನ್ ಅಂತ ಹೇಳ್ತೀವಿ, ಸ್ಟ್ರಾಟಜಿಗಳು ವರ್ಕ್ ಮಾಡ್ತವೆ ಅಂತ ಹೇಳ್ತೀವಿ. ಈ ಸಲದ ಬಿಹಾರ್ ಎಲೆಕ್ಷನ್ ಸ್ಟ್ರಾಟಜಿಯಲ್ಲಿ ನೀವು ನೋಡಿದರೆ ಈಗಿನ ಟ್ರೆಂಡಿಂಗ್ ನಂಬರನ್ನು ನೀವು ನೋಡ್ತಾ ಬಂದರೆ JDU 86 ಆ್ಯಂಡ್ BJP 81, ಎಲ್ಲಿಯೂ BJP ತಾನು ಸ್ಟೇಟಸ್ ಕೋ ಅನ್ನು ಇಟ್ಕೊಂಡಿದೆ. ಬಟ್ JDU ಇಲ್ಲಿ ಅತಿ ದೊಡ್ಡ ಪಕ್ಷವಾಗಿ, ಲಾಸ್ಟ್ ಟೈಮ್ BJP ಅತಿ ದೊಡ್ಡ ಪಕ್ಷವಾಗಿತ್ತು, ಈ ಸಲ JDU ಅತಿ ದೊಡ್ಡ ಪಕ್ಷವಾಗಿ ಅಂದರೆ 45 to 86 ಆಲ್ಮೋಸ್ಟ್ ಡಬಲ್ ನಂಬರ್ ಬಂದಿದೆ. ಇದಕ್ಕೆ ಸ್ಟ್ರಾಟಜಿ ಕಾರಣಗಳು ಏನಂದರೆ, ಒಂದು, ಚೀಫ್ ಮಿನಿಸ್ಟರ್ ಅವರು ಮಹಿಳಾ ಸಬಲೀಕರಣ ಯೋಜನೆಯನ್ನು ಮಾಡಿದ್ದು ಮಹಿಳಾ ಮತದಾರರಿದ್ದಾರೆ ಅವರನ್ನು ಅಟ್ರಾಕ್ಟ್ ಮಾಡುವಲ್ಲಿ ಆ ಸ್ಕೀಮು ಸಫಲವಾಯಿತು ಅನ್ನೋದು. ಇನ್ನೊಂದು ದೊಡ್ಡ ಸ್ಟ್ರಾಟಜಿ ಏನಂದ್ರೆ, ಲಾಸ್ಟ್ ಟೈಮು JDU ಅಗೇನ್ಸ್ಟ್ ಫೈಟ್ ಮಾಡಿದಂತಹ ಪಾಸ್ವಾನ್ ಅವರ ಪಾರ್ಟಿ ಏನಿತ್ತು, LJP ಏನಿತ್ತು, ಈ ಸಲ 6% ವೋಟ್ ಲಾಸ್ಟ್ ಟೈಮ್ ಟರ್ನ್ಔಟ್ ಮಾಡಿತ್ತು. ಅದು JDU ಅವರದು 30ರಿಂದ 35 ಸೀಟ್ಗಳನ್ನು ಕಳ್ಕೊಬೇಕಾದ್ರೆ ಯಾವುದಾದ್ರೂ ಎಫರ್ಟ್ ಆ ಸಲ ಹಾಕಿದ್ರಂದ್ರೆ ಅದು ಪಾಸ್ವಾನ್ ಪಾರ್ಟಿ ಆಗಿತ್ತು. ಈ ಸಲ ಪಾಸ್ವಾನ್ ಪಾರ್ಟಿ NDA ಒಟ್ಟಿಗೆ ಇರೋದ್ರಿಂದ ಆ 6% ವೋಟ್ ಏನಿದೆ NDA ಫೇವರ್ ಆಗಿ ಟರ್ನ್ಔಟ್ ಆಯಿತು ಅನ್ನೋದು ಸ್ಟ್ರಾಟಜಿ. ನಂಬರ್ 3, ಎಲ್ಲೋ ನಿತೀಶ್ ಕುಮಾರ್ ಅವರು ನಾನು ಕಡೆಯದಾಗಿ ಎಲೆಕ್ಷನ್ಗೆ ನಿಲ್ತಾ ಇದ್ದೀನಿ, ನನಗೆ ವಯಸ್ಸಾಯಿತು, ನನಗೆ ಈ ಸಲ ಒಂದು ಚಾನ್ಸ್ ಕೊಡಿ ಅಂತ ಹೇಳ್ತಾ ಇರೋದು ಕೂಡ ಒಂದು ಕಡೆ ಸಿಂಪತಿ ವೋಟ್ ಆಗಿ, ಹೌದು ನಿತೀಶ್ ಕುಮಾರ್ ಅವರಿಗೆ ಒಂದು ಒಳ್ಳೆ ರೀತಿಯ ಎಕ್ಸಿಟ್ ಕೊಡುವ ಅನ್ನುವ ರೀತಿಯಲ್ಲಿ ವೋಟ್ಗಳು ಬಿದ್ದು ಬರ್ಬೋದಾದರೆ, ಇನ್ನೊಂದು ಕಡೆ ಈ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಅಂತ ಹೇಳಿಕೊಟ್ಟು ಗುರುತಿಸಿಕೊಂಡು ಬಂದಂತಹ ಪ್ರಶಾಂತ್ ಕಿಶೋರ್ ಅವರು ಈ ಸಲದ ತನ್ನದೇ ಪಾರ್ಟಿಗಳನ್ನು ಮಾಡಿಕೊಂಡು 238 ಕ್ಷೇತ್ರಗಳಲ್ಲಿ ನಿಲ್ತಾರೆ. ಎಲ್ಲಿ ಅವರು ಲಾಸ್ಟ್ ಟೈಮ್ ನೆಕ್ ಟು ನೆಕ್ ಫೈಟ್ ಅಂತ ನಾವು ಏನು ಹೇಳ್ತೀವಿ, 65 ಜಾಗದಲ್ಲಿ ಎಲ್ಲಿ JDU ಮತ್ತು RJD, ಎಲ್ಲಿ BJP ಮತ್ತು ಕಾಂಗ್ರೆಸ್ ನೆಕ್ ಟು ನೆಕ್ ಫೈಟ್ ಇತ್ತು, ಅಲ್ಲಿ ತಾನು ಸ್ಟ್ರಾಂಗ್ ಕ್ಯಾಂಡಿಡೇಟ್ಗಳನ್ನು ಹಾಕಿದ್ದೀನಿ ಅನ್ನುವ ಆ ಟರ್ನ್ಔಟ್ ಕೂಡ ಈ ನಂಬರ್ಗಳು 200, ಈಗ ನೋಡಿ ನಂಬರ್ ದ್ವಿಶತಕ 200ಗೆ BJP NDA ಕೂಟ ರೀಚ್ ಆಗಿದೆ, ಕಾಂಗ್ರೆಸ್ ಒಕ್ಕೂಟ ಇಟ್ ಈಸ್ 40 ನಂಬರ್ಸ್. ಇಟ್ರೆ ನೀವು ಹೇಳಿದಂಗೆ ಒನ್ ಸೈಡೆಡ್ ವಿಕ್ಟ್ರಿ, ದೆರ್ ಇಸ್ ನೋ ಎಕ್ಸಿಟ್ ಪೋಲ್, ದೆರ್ ಇಸ್ ನಥಿಂಗ್ ಹಿಯರ್. ಇಫ್ ಯು ಸಿ, ಇದು ಯಾರೂ ಊಹಿಸಲಾಗದಂತಹ 200 ನಂಬರ್ಸ್ ಬಂದಿದೆ. ಇನ್ನೊಂದು ಕಡೆ ವಿವಾದದ ಮೇಲೆ ವಿವಾದಗಳು, ಅಂದರೆ ನೀವೇ ಈಗ ಉಚ್ಚರಿಸಿದಂಗೆ 65 to 69 lakhs ವೋಟ್ ಚೋರಿ ಅನ್ನುವ ಒಂದು ದೊಡ್ಡ. ಬಿಹಾರದಲ್ಲಿ ನಿಮೋ ಮೋಡಿಗೆ ಘಟಬಂಧನ್ ಧೂಳಿಪಟ ಆಗಿದೆ. ಮುನ್ನಡೆಯಲ್ಲಿ ದ್ವಿಶತಕ ಬಾರಿಸಿದೆ NDA ಮೈತ್ರಿಕೂಟ. NDA ಕಂಪನ, MGBಗೆ ತಲ್ಲಣ, ಕೇಸರಿ ಜಯಭೇರಿ. ಮಹಾಗಠಬಂಧನ್ಗೆ ಹಿನ್ನಡೆಯಾಯಿತು, ಫ್ರೆಂಡ್ಲಿ ಹೋರಾಟ. NDA 200, MGB 40, ಇತರೆ 3 ಕ್ಷೇತ್ರಗಳಲ್ಲಿ ಮುನ್ನಡೆ. ಒನ್ ಸೈಡ್ ಆಯಿತು ಫಲಿತಾಂಶ, ನಿತೀಶ್ ಕೈ ಹಿಡಿದಿದ್ದಾರೆ ಬಿಹಾರದ ಜನ. ಮಾತಾಡ್ತಾ ಇದ್ವಿ, ವೋಟ್ ಚೋರಿ ಅನ್ನುವಂತಹ ಒಂದು 65 to 65 lakhs ವೋಟ್ಗಳನ್ನು ಡಿಲೀಟ್ ಮಾಡಲಾಯಿತು. ಅದು ಎಲ್ಲಿ ಡಿಲೀಟ್ ಮಾಡಲಾಯಿತು ಅಂದರೆ, ಎಲ್ಲಿ RJD ಮತ್ತು ಕಾಂಗ್ರೆಸ್ಗೆ ಬರುವ ಸೆಲೆಕ್ಟಿವ್ ವೋಟ್ಗಳನ್ನು ಡಿವೈಡ್ ಮಾಡಲಾಯಿತು ಅನ್ನುವ ಮಹಾದೊಡ್ಡ ಅಭಿಯಾನನೇ ಶುರುವಾಯಿತು. ಅದರ ನಂತರ ಎಲ್ಲೋ ಬಿಹಾರ್ನ ಲಾಸ್ಟ್ ಎಲೆಕ್ಷನ್ನ ಮುಂಚಿನ ದಿನ ದೆಹಲಿಯಲ್ಲಿ ಆದ ಬಾಂಬ್ ಸ್ಫೋಟಗೊಳ್ತು ಅಲ್ಲಿ, ಅದನ್ನು ಕೂಡ ಇದೊಂದು ಎಲೆಕ್ಷನ್ಗೆ ಲಿಂಕ್ ಮಾಡಿದಂತಹ ಸ್ಫೋಟ ಅನ್ನುವ ರೀತಿಯಲ್ಲಿ ಭಯಾನಕವಾಗಿ ಬಿಂಬಿಸಲಾಯಿತು. ಈ ಎಲ್ಲ ಸ್ಟ್ರಾಟಜಿಗಳನ್ನು ನೋಡಿದರೆ ನೀವು ಯಾವುದು ವರ್ಕೌಟ್ ಆಯಿತು, ಯಾವುದು ವರ್ಕೌಟ್ ಆಗಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಇದರೊಳಗೆ ಒಂದು 3-4 ವಿಷಯಗಳಿದೆ ಪ್ರಮುಖವಾಗಿ. ಈಗ ನಮ್ಮ ಮಹಾಗಠಬಂಧನ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದು ಮಹಾಗಠಬಂಧನ್ ಆಗಿತ್ತಾ ಅನ್ನೋದು ಒಂದು ವಿಶ್ಲೇಷಣೆ ಮಾಡ್ತಕ್ಕಂಥ ವಿಷಯ ಇದೆ. ಅದಕ್ಕೆ ಸಮಯ ಬೇಕಾಗತ್ತೆ. ಅವ್ರು ಆಕ್ಚುಲಿ ಒಟ್ಟಾಗೆ ಇರಲಿಲ್ಲ. ಅವರು ಎತ್ತು ಏರಿಗೆ ಕೋಣ ನೀರಿಗೆ ಅನ್ನೋ ರೀತಿನಲ್ಲಿ ಅವರಿಬ್ರು ಓಡಾಡ್ತಾ ಇದ್ರು. ಈಗ ಉದಾಹರಣೆಗೆ ಇಬ್ರು ಒಂದೇ ವೇದಿಕೆ ಮೇಲೆ ಇದ್ರೂ ಕೂಡ ಒಬ್ರಿಗೊಬ್ರು
ಬೇರೆ ಬೇರೆ ವಿಷಯಗಳನ್ನೇ ಮಾತಾಡ್ತಾ ಇದ್ರು. ಹಾಗಾಗಿ ಇದೊಂದು ವಿಷಯ ಇದೆ, ಮಹಾಗಠಬಂಧನ್ ನಮ್ಮ ಬಿಹಾರಕ್ಕೆ ಇದು ಭವಿಷ್ಯದ ಪಾರ್ಟಿ ಅಲ್ಲ, ಇದು ನಮ್ಮ ಬಿಹಾರಕ್ಕೆ ಒಂದು ದೊಡ್ಡ ಆಘಾತವನ್ನ ತರ್ತಕ್ಕಂಥ ಗಠಬಂಧನ್ ಇದು ಅಂತೇಳಿ ಟೋಟಲಿ ರಿಜೆಕ್ಟ್ ಮಾಡಿದ್ದಾರೆ. ಒಂದನೇದು. ಎರಡನೇದು ನಾನು ಹೇಳೋದಕ್ಕೆ ಬಯಸ್ತಾ ಇರ್ತಕ್ಕಂಥದ್ದು, ಈ ವೋಟ್ ಚೋರಿ ಅಂತ ಏನು ಹೇಳಿದ್ರಿ, ಬಿಹಾರಕ್ಕೆ ಪಕ್ಕದ ಚಿಕನ್ ನೆಕ್ ಅಂತ ಇದೆ. ಅಲ್ಲಿ ನಾವು ಬಹಳ ABP ನಲ್ಲಿದ್ದಾಗ ಬಹಳ ದೊಡ್ಡ ಹೋರಾಟವನ್ನ ಮಾಡಿದ್ವಿ ಆ ಚಿಕನ್ ನೆಕ್ ಪ್ರದೇಶದಲ್ಲಿ. ಅಲ್ಲಿ ಸುಮಾರು ಲಕ್ಷಗಟ್ಟಲೆ ಜನ ಆ ಮಾರ್ಗದ ಮೂಲಕ ಬಾಂಗ್ಲಾದೇಶದ ಮೂಲಕ ಬಿಹಾರಕ್ಕೆ ಬರ್ತಾರೆ. ಅವ್ರನ್ನು ಕೂಡ ನಮ್ಮ ವೋಟರ್ಸ್ ಅವ್ರಿಗೂ ಕೂಡ ನೀವೇನು ಕೊಡೋದು, ಆಧಾರ್ ಕಾರ್ಡ್ ಕೊಡೋದು, ರೇಷನ್ ಕಾರ್ಡ್ ಕೊಡೋದು, ಅವರಿಗೆ ಮತಪಟ್ಟಿ ಮತದಾರರ ಪಟ್ಟಿಯಲ್ಲಿ ಸೇರಿಸ್ಕೊಳ್ಳೋದು, ಇದನ್ನೆಲ್ಲ ಏನ್ ಮಾಡೋದಿದೆ ಇದು ಸರಿಯಲ್ಲ ಅಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ವೋಟ್ ಚೋರಿಯನ್ನ ಮಾಡ್ತಾ ಇದೆ ಅಂತ ಏನು ಹೇಳ್ತಾ ಇದ್ದಾರೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರು 15 ದಿವಸ ರಾಜ್ಯಾದ್ಯಂತ ಯಾತ್ರೆಯನ್ನ ಮಾಡಿದಾಗ ಜನಕ್ಕೆ ಕೋಪ ಬಂತು ಅಂತ ಅನ್ಸುತ್ತೆ. ಇವ್ರು ಏನು ಅಕ್ರಮ ಮತದಾರರನ್ನು ಕೂಡ ಮತ್ತೆ ಮತಪಟ್ಟಿಯಲ್ಲಿ ಸೇರಿಸಬೇಕು ಅಂತ ಹೇಳ್ತಾ ಇದ್ದಾರೆ, ಬಾಂಗ್ಲಾದೇಶದಿಂದ ಬಂದವರಿಗೆ ಅಥವಾ ತೀರ್ಕೊಂಡಂತವ್ರ ಹೆಸರನ್ನ ಹಂಗೆ ಉಳಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ಓಟ್ನಲ್ಲಿ ಒಂದು ಓಟು ಒಂದು ಬೂತ್ ನಲ್ಲಿ ಒಂದೇ ಓಟ್ ಇರಬೇಕು. ಅಂದ್ರೆ ನಾನು ಒಂದು ಬೂತ್ ನಲ್ಲಿ ಮಾತ್ರ ನಾನು ಓಟ್ ಹಾಕ್ಬೇಕು, 4 ಕಡೆ ಹೋಗ್ಬಿಟ್ಟು ಓಟ್ ಹಾಕಂಗಿಲ್ಲ. ಈ ವಿಷಯನ ಬಿಜೆಪಿ ಹೇಳ್ತಾ ಇದ್ರೆ ಇವ್ಯಾವನ್ನು ಕೂಡ ನೀವು ತೆಗೆದಾಕ್ಬೇಡಿ, ಅಕ್ರಮ ಮತದಾರರನ್ನ ತೆಗೆದಾಕ್ಬೇಡಿ ಅಂತಕ್ಕಂಥ ಕ್ಯಾಂಪೇನ್ ಅನ್ನ ಅವರು ಮಾಡ್ತಾ ಇದ್ರು. ಅಂದ್ರೆ ಜನ ಬಿಹಾರದಲ್ಲಿ ಇವತ್ತು ಮೊಬೈಲ್ ಯುಗ, ಸಾಕಷ್ಟು ಮನೆಗಳಲ್ಲಿ ಚರ್ಚೆ ಆಗತ್ತೆ. ಇವರೇನು ಮಹಾಗಠಬಂಧನ್ ವಿಚಾರಗಳೇನು, ವೋಟ್ ಚೋರಿ ವಿಷಯ ಏನು, ಇವರಿಬ್ರು ಒಂದಾದ್ರೆ ಏನಾಗಬಹುದು, ಈ ವೋಟ್ ಚೋರಿ ಇವರೆಲ್ಲರನ್ನು ಹಂಗೆ ಉಳಿಸಿದ್ರೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ, ಇವೆಲ್ಲವೂ ವಿಷಯ ಮೊಬೈಲ್ ಯುಗ ಆಗಿರೋದ್ರಿಂದ, ಎಲೆಕ್ಟ್ರಾನಿಕ್ ಯುಗ ಆಗಿರೋದ್ರಿಂದ, ಟಿವಿ ಯುಗ ಆಗಿರೋದ್ರಿಂದ ಎಲ್ಲರ ಮನೆಗಳಲ್ಲಿ ಈ ವಿಷಯ ಚರ್ಚೆ ಆಗ್ತಾ ಇದೆ. ಈ ಹಿಂದೆ ಒಂದು ಕಾಲ ಇತ್ತು, 25 ವರ್ಷದ ಹಿಂದೆ, 30 ವರ್ಷದ ಹಿಂದೆ ಕಾಂಗ್ರೆಸ್ ಏನ್ ಹೇಳುತ್ತೋ ಅದಾಗ್ತಾ ಇದೆ. ಘಟಬಂಧನ್ನ ಮುಖ್ಯಮಂತ್ರಿ ಅಭ್ಯರ್ಥಿಗೆ ಭಾರಿ ಹಿನ್ನಡೆಯಾಗಿದೆ. ಒಂದ್ ನಿಮಿಷ ಸರ್ ಮಾತಾಡ್ತೀನಿ ನಾನು. ರಾಘೋಪುರ್ ಕ್ಷೇತ್ರದಲ್ಲಿ ತೇಜಸ್ವಿ ಯಾದವ್ಗೆ ಹಿನ್ನಡೆ ಅನ್ನುವಂತ ಮೇಜರ್ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ರಾಘೋಪುರ್ ಕ್ಷೇತ್ರ ಸಾಕಷ್ಟು ಜನರ ಕುತೂಹಲ ಕೇಳಿಸಿದಂತ ಕ್ಷೇತ್ರ. ಘಟಬಂಧನ್ನ ಮುಖ್ಯಮಂತ್ರಿ ಅಭ್ಯರ್ಥಿಗೆ ಭಾರಿ ಹಿನ್ನಡೆ ಆಗ್ತಾ ಇದೆ ಅನ್ನುವಂತ ಮೇಜರ್ ಅಪ್ಡೇಟ್, ಈ ಕ್ಷಣದ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಎಸ್ ರವಿಕುಮಾರ್ ಜಿ, ಪ್ಲೀಸ್ ಗೋ ಹೆಡ್. ಎಸ್, ಅದಕ್ಕೆ ನಾನು ಹೇಳ್ತಾ ಇದ್ದೆ, ಈ 65 ಲಕ್ಷ ಜನ ಅಕ್ರಮ ಮತದಾರರು ಏನಿದ್ದಾರೆ ಈ ಲಿಸ್ಟ್ ಇಂದ ತೆಗೆದಾಕ್ಬೇಕು ಅಂತ ನಾವು ಹೇಳಿದಾಗ ಇಡೀ ರಾಜ್ಯಾದ್ಯಂತ ಯಾತ್ರೆ ಮಾಡಿದ್ರು. ಕೋರ್ಟ್ಗೆ ಹೋಯ್ತು ವಿಷಯ. ಕೋರ್ಟ್ ನಲ್ಲಿ ಏನ್ ಹೇಳ್ತು, ಸುಮಾರು 47-48 ಲಕ್ಷ ಜನ ಮತದಾರರು ಅಕ್ರಮವಾಗಿ ಇದ್ದಾರೆ, ಇವ್ರನ್ನ ತೆಗೆದಾಕಿದ್ ಸರಿ ಇದೆ ಅಂತೇಳಿ ಕೋರ್ಟ್ ಜಡ್ಜ್ಮೆಂಟ್ ಕೊಡ್ತು. ಇದು ಒಂದು ವಿಷಯ ಬಹಳ ಪ್ರಮುಖವಾಗಿ ಕಾರಣ ಆಯ್ತು. ನೀವು ಬಹಳ ಒಳ್ಳೆ ಪಾಯಿಂಟ್ ಅನ್ನೇ ಹೇಳಿದ್ರಿ ಮಹಿಳೆಯರ ವಿಷಯಕ್ಕೆ ಸಂಬಂಧಪಟ್ಟಂತೆ. ಇವತ್ತು ಮಹಿಳೆಯರಿಗೆ ಏನಾದ್ರು ಸುರಕ್ಷತೆಯನ್ನ ಕೊಟ್ಟಿರ್ತಕ್ಕಂಥ ಸರ್ಕಾರ ಇದ್ರೆ ಅದು NDA ಸರ್ಕಾರ. ಒಂದ್ ರೀತಿ ಬಿಹಾರ ಅಂತಕ್ಕಂಥದ್ದು ಒಂದು ಜಂಗಲ್ ರಾಜ್ಯ ಆಗಿತ್ತು. ಅಲ್ಲಿ ಕಾನೂನು ಸುವ್ಯವಸ್ಥೆ ಏನು ಇರಲಿಲ್ಲ, ಸಂವಿಧಾನ ನಡೀತಾ ಇರಲಿಲ್ಲ. ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಒಂದ್ ರೀತಿ ಪ್ರಜಾಪ್ರಭುತ್ವ ಅನ್ನೋದು ಅಣುಕು ಆಗ್ಬಿಟ್ಟಿತ್ತಲ್ಲಿ. ಲಾಲು ಪ್ರಸಾದ್ ಯಾದವ್ ಏನ್ ಹೇಳ್ತಾರೆ, ತೇಜಸ್ವಿ ಯಾದವ್ ಏನ್ ಹೇಳ್ತಾರೆ ಅದೇ ನಡೀತಾ ಇತ್ತು. ಜನರದ್ದು ಏನೋ ನಡೀತಾ ಇರಲಿಲ್ಲ. ಒಂದು ಉದಾಹರಣೆ ಹೇಳ್ತೇನೆ. ಅಲ್ಲಿ ಲಾಲು ಪ್ರಸಾದ್ ಯಾದವ್ ಅವರ ಮಗಳ ಮದುವೆ ಆದಂತ ಸಂದರ್ಭದಲ್ಲಿ ಟಾಟಾ ಕಂಪನಿಗೆ ಸೇರಿದಂತ ಒಂದು ಶೋರೂಮ್ ನಲ್ಲಿ ಕಾರ್ಗಳು ಎಷ್ಟಿದ್ವು ಆ ಎಲ್ಲಾ ಕಾರ್ಗಳನ್ನು ಎತ್ಕೊಂಡು ಹೋಗ್ಬಿಟ್ಟು ಮದುವೆ ಮಾಡಿದ್ರಂತೆ. ಅಂದ್ರೆ ಇಷ್ಟರ ಮಟ್ಟಿಗೆ ಅಲ್ಲಿ ಪ್ರಜಾಪ್ರಭುತ್ವ ಅಂತಕ್ಕಂಥದ್ದು ಹೀನಾಯ ಪರಿಸ್ಥಿತಿಗೆ ಹೋಗ್ಬಿಟ್ಟಿತ್ತು. ಸರ್ಕಾರ ಹೀನಾಯ ಪರಿಸ್ಥಿತಿಗೆ ಹೋಗ್ಬಿಟ್ಟಿತ್ತು. ಜಂಗಲ್ ರಾಜ್ಯ ಆಗ್ಬಿಟ್ಟಿತ್ತು. ಇದನ್ನೆಲ್ಲ ಜನ ನೋಡಿದರಲ್ಲಿ. ಹಾಗಾಗಿ ಕಳೆದ 20 ವರ್ಷದಿಂದ ರಿಪೀಟೆಡ್ ಆಗಿ ಜನ NDAಗೆ ಗೆಲ್ಲಿಸ್ತಾ ಇದ್ದಾರೆ, ಬಿಜೆಪಿ JDUನ ಗೆಲ್ಲಿಸ್ತಾ ಇದ್ದಾರೆ. ಹಾಗಾಗಿ NDA ಅಂತ ಹೇಳಿದ್ರೆ ನಂಬಿಕೆಗೆ ಮತ್ತೊಂದು ಹೆಸರು NDA, ವಿಶ್ವಾಸಕ್ಕೆ ಮತ್ತೊಂದು ಹೆಸರು NDA, ಅಭಿವೃದ್ಧಿಗೆ ಮತ್ತೊಂದು ಹೆಸರು NDA. ಅಂಬೇಡ್ಕರ್ ಅವರ ಮತ್ತು JP ಅವರ
ಜಯಪ್ರಕಾಶ್ ನಾರಾಯಣ್ ಅವರ ವಿಚಾರಗಳನ್ನು ಜಾರಿಗೆ ತೆಗೆದುಕೊಳ್ಳಲಿಕ್ಕೆ ಇರ್ತಕ್ಕಂಥ ಮತ್ತೊಂದು ಹೆಸರು NDA. ಹಾಗಾಗಿ ಇವರಿಬ್ರು ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಇವರಿಬ್ರು ಜೋಡಿ ಏನಿದೆ, ಈ ಜೋಡಿಗೆ ಮತದಾನವನ್ನ ಮಾಡಿದ್ದಾರೆ ಬಿಹಾರದಲ್ಲಿ. ಹಾಗಾಗಿ ಈ ಒಂದು ರಿಸಲ್ಟ್ ಏನಿದೆ ಒಂದು ಅಚ್ಚರಿಯ ರಿಸಲ್ಟ್ ಅಂತಂದ್ರೆ ಸರ್ಕಾರ ಬರೋದು ಎಲ್ಲರಿಗೂ ಖಾತ್ರಿ ಇತ್ತು, ಪಕ್ಕ ಇತ್ತು. ಆದ್ರೆ ಹತ್ತತ್ರ 200 ಸೀಟ್ವರೆಗೆ ಏನು ಜನ ಕೊಟ್ಟಿದ್ದಾರೆ. ಇವ್ರೇನು ಮಹಾಗಠಬಂಧನ್ ಅಂತ ಏನ್ ಮಾಡಿಬಿಟ್ಟು ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ರು. ಇದಕ್ಕೊಂದು ಸರಿಯಾದ ಝಟ್ಕವನ್ನ ಕೊಡಬೇಕು, ಸರಿಯಾದ ಪಾಠವನ್ನ ಕೊಡಬೇಕು ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಬಿಹಾರದಲ್ಲಿ ಈವನ್ ಮುಸಲ್ಮಾನರು ಕೂಡ ಸೇರಿದಂತೆ ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಸೇರಿದಂತೆ NDA ಮತ್ತು NDAಗೆ ಮತವನ್ನು ಹಾಕಿರ್ತಕ್ಕಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ. ರವಿ ಸರ್, let us come to voters now. 199 trending towards 200. ದ್ವಿಶಕದ ಹತ್ರ ಹೋಗ್ತಾ ಇದ್ರಿ ನೀವು. ಬಿಹಾರದ ಎಲೆಕ್ಟ್ರಾಲ್ ಇದನ್ನು ನೋಡಿದಾಗ ಟೂ ಟೈಪ್ಸ್ ಆಫ್ ಮತದಾರರು. ಸಿಎಂ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ದಾರೆ. ರವಿಜಿ ಪ್ಲೀಸ್, ಐ ಗೆಟ್ ಬ್ಯಾಕ್ ಟು ಯು ಪ್ಲೀಸ್. ಯಾರು ಕಬ್ಬು ಸುಟ್ಟಾಕಿದ್ದಾರೆ, ಟ್ರ್ಯಾಕ್ಟರ್ಗಳನ್ನು ಸುಟ್ಟಾಕಿದ್ದಾರೆ, ಟ್ರಾಲಿಗಳನ್ನು ಸುಟ್ಟಾಕಿದ್ದಾರೆ ಅಂತ ಹೇಳಿ ವಿಚಾರಣೆ ಮಾಡಿಸೋಣ. OBC ಮತಗಳ ನಿರ್ಣಾಯಕ ಸರ್, ಹಿಂದುಳಿದ ಮತಗಳ ನಿರ್ಣಾಯಕ ಅಲ್ಲಿ, ಆದ್ರೂ ಕಾಂಗ್ರೆಸ್ ಕೈ ಹಿಡಿದಿಲ್ಲ. ಕಾಂಗ್ರೆಸ್ ಮೇನ್ ಅಜೆಂಡಾ OBC ಮುನ್ನಡೆ ತರೋದು. ಇಲ್ಲಿ ಬಿಹಾರ್ ಮತದಾರರ ಬಗ್ಗೆ ಬಂದಾಗ 2 ಟೈಪ್ ಇದೆ ಇಲ್ಲಿ. ಒಂದು ಇಕನಾಮಿಕಲ್ ಬ್ಯಾಕ್ಗ್ರೌಂಡ್ EBC ಅಂತ ಏನು ಹೇಳ್ತೀವಿ, ಮತ್ತೆ OBC ಅನ್ನೋದಿತ್ತು. EBC ಮತ್ತೆ OBC ಒಂದು ಕಡೆಗೆ ನಿಂತ್ಕೊಳ್ತಾ ಇದ್ರೆ, ಇನ್ನೊಂದು ಕಡೆಗೆ ಕಟ್ಟ ಯಾದವ್ಸ್ ಮತ್ತೆ ಏನು ಮುಸ್ಲಿಂ ಬಾಂಧವರಿದ್ದಾರೆ ಅದು RJD ಒಟ್ಟಿಗೆ ಕಾಂಗ್ರೆಸ್ ಒಟ್ಟಿಗೆ ಅಂತ ಇತ್ತು. ಈ ಒಂದು ಟ್ರೆಂಡ್ ಇರುವಾಗ ಈ ಮತದಾನವನ್ನು ನೋಡಿದಾಗ ಈವನ್ ಟುಡೇ NDA succeeded to get Yadav and even Muslimi community vote ಅಂತ ನಿಮ್ಗೆ ಅನಿಸ್ತಾ ಇದೆನಾ? ಎಸ್ ನೋಡಿ, ಈ ಒಂದು ಸೀಟ್ಗಳನ್ನು ನೋಡಿದ್ರೆ ಸುಮಾರು ಹತ್ತತ್ರ 200 ಗಡಿಗೆ ಏನು NDA ಬರ್ತಾ ಇದೆ. ಇದನ್ನ ನೋಡಿದ್ರೆ ಎಲ್ಲ ಸಮುದಾಯದವರು ಕೂಡ, ಇನ್ಕ್ಲೂಡಿಂಗ್ ಯಾದವ, ಇನ್ಕ್ಲೂಡಿಂಗ್ ಮುಸ್ಲಿಂ, ಅಂದ್ರೆ ಅವ್ರ ವೋಟ್ ಬ್ಯಾಂಕ್ ಆಗಿರ್ತಕ್ಕಂಥ ಯಾದವ ಅಂಡ್ ಮುಸ್ಲಿಂ, ಅವರು ಕೂಡ NDAಗೆ ಮತವನ್ನ ಹಾಕಿರ್ತಕ್ಕಂಥದ್ದು ನಮ್ಮೆಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಮಹಾರಾಷ್ಟ್ರದಲ್ಲಿ ಏನು ಜನ ರಿಸಲ್ಟ್ ಅನ್ನ ಕೊಟ್ರು ಬಿಜೆಪಿ ನೇತೃತ್ವದ NDAಗೆ, ಅದೇ ರೀತಿಯ ಮತ್ತೊಂದು ದೊಡ್ಡ ರಾಜ್ಯ ಬಿಹಾರದಲ್ಲಿ NDAಗೆ ಬೆಂಬಲಿಸಿದರೆ ಲ್ಯಾಂಡ್ ಸ್ಲೈಡ್ ವಿಕ್ಟರಿ, ಏಕ ವ್ಯಕ್ತಿ ಅಂತ ನಿಂತ್ಕೊಂಡು ಮತದಾನವನ್ನ ಮಾಡಿದ್ದಾರೆ ಜನ. ಅಂದ್ರೆ NDA ದೇಶದ ಪರವಾಗಿದೆ. ಅದು ಈ ದೇಶದ ಭಯೋತ್ಪಾದನೆ ಇರಬಹುದು, ಈ ದೇಶದ ಬಡತನ ಇರಬಹುದು, ಈ ದೇಶದಲ್ಲಿ ಮಹಿಳಾ ಸುರಕ್ಷೆ ಇರಬಹುದು, ಈ ದೇಶದ ಅಭಿವೃದ್ಧಿ ಇರಬಹುದು, ಪ್ರಪಂಚದಲ್ಲಿ ಭಾರತವನ್ನ ಏನು 4ನೇ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಇರಬಹುದು. ಜನ ದಡ್ರಲ್ಲ. ಜನ ಪ್ರತಿನಿತ್ಯ ಚರ್ಚೆ ಮಾಡ್ತಾರೆ, ಪ್ರತಿನಿತ್ಯ ಯೋಚನೆ ಮಾಡ್ತಾರೆ, ಟಿವಿ ನೋಡ್ತಾರೆ, ಮೊಬೈಲ್ ನೋಡ್ತಾರೆ. ಇವೆಲ್ಲ ಸಂಗತಿಗಳನ್ನ ನೋಡ್ಬಿಟ್ಟು ಒಂದು ಸ್ಪಷ್ಟವಾಗಿರ್ತಕ್ಕಂಥ, ಒಂದು ಜಬರ್ದಸ್ತ್ ಆಗಿರ್ತಕ್ಕಂಥ ಮೆಜಾರಿಟಿಯನ್ನ ಕೊಟ್ಟು NDA ಮುಂದುವರಿಬೇಕು ಅಂತಕ್ಕಂಥ ಒಂದು ಮಹಾ ತೀರ್ಪನ್ನ, ಮಹಾಗಠಬಂಧನ್ಗೆ ಒಂದು ದೊಡ್ಡ ಹೊಡೆತವನ್ನ ಕೊಟ್ಟು NDAಗೆ ಒಂದು ಮಹಾ ತೀರ್ಪನ್ನ ಕೊಟ್ಟಿದ್ದಾರೆ ಬಿಹಾರದ ಜನ. ಮೈ ಲಾಸ್ಟ್ ಕ್ವಶನ್, ನಿಮ್ಮ ಹತ್ರ ಲಾಸ್ಟ್ ಕ್ವಶನ್ ಕೇಳ್ತಾ ಇದ್ದೀನಿ. ನಿತೀಶ್ ಕುಮಾರ್ ಅನ್ನು ಯಾವಾಗಲೂ ಪಲಟ್ ಮಾರಿ CM ಅಂತ ಕರೀತಾ ಇದ್ರು. ನಿತೀಶ್ ಕುಮಾರ್ ಇವತ್ತು JDU ಬಿಹಾರದಲ್ಲಿ ಬಿಜೆಪಿ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಇಲ್ಲಿಯವರೆಗೆ ಬಿಜೆಪಿಯ ಅಗತ್ಯತೆ ನಿತೀಶ್ ಕುಮಾರ್ ಅವರಿಗೆ ಬೇಕೇ ಬೇಕಿತ್ತು. ಯಾಕಂದ್ರೆ ಬಿಜೆಪಿ 80 ಆದ್ರೆ ನಿತೀಶ್ ಕುಮಾರ್ ಅವರು 45ರಲ್ಲಿದ್ದರು. ಅದರ ಮೇಲೂ ಕೂಡ ಅವರು CM ಅಭ್ಯರ್ಥಿಯಾಗಿ CM ಆಗಿ ಅಲ್ಲಿ ಅಧಿಕಾರ ಮಾಡ್ತಾ ಇದ್ರು. ಈಗ ಆಲ್ಮೋಸ್ಟ್ ಯಾವಾಗಲೂ ದೇಶ ರಾಜಕಾರಣದ ಬಗ್ಗೆ ಅಷ್ಟು ಚಿಂತೆ ತೆಗೆದುಕೊಳ್ಳದಿದ್ದಂತಹ ನಿತೀಶ್ ಕುಮಾರು ಯಾವತ್ತೂ ಬೇಕಾದರೂ ನನಗೆ ಅಧಿಕಾರ ಬೇಕಾದರೆ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನುವ ಸ್ಟೇಜಲ್ಲಿದ್ದಂತಹ ನಿತೀಶ್ ಕುಮಾರು
ಇವತ್ತು ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ನಿಯರ್ ಟು ಯು 85 to 85. ಇನ್ನು ಯಾವುದೋ ಒಂದು ಪಾರ್ಟಿಯ ಒಟ್ಟಿಗೆ ಹೋದರೂ ಅವರು ತನ್ನ CM ಗಾದಿಯನ್ನು ಉಳಿಸ್ಕೊಳ್ಳುವ ಸ್ಥಿತಿಯಲ್ಲಿದ್ದಾರೆ. ನಿತೀಶ್ ಕುಮಾರ್ ಬಿಕಮಿಂಗ್ ಸೋ ಸ್ಟ್ರಾಂಗ್, ಎಲ್ಲೋ ಅವರ ಹೋಲ್ಡ್ ಇನ್ನೂ ಸೆಂಟ್ರಲ್ ಗವರ್ಮೆಂಟಲ್ಲಿ ಹೋಲ್ಡ್ ಸ್ಟ್ರಾಂಗ್ ಆಗ್ಬೋದಂತ ಅನಿಸ್ತಾ ಇದ್ದೇನೆ ನಿಮಗೆ. ಇಟ್ ಈಸ್ ಮಸ್ಟ್ BJP ಶುಡ್ ಲಿಸನ್ ಎವ್ರಿಥಿಂಗ್ ಅಬೌಟ್ ನಿತೀಶ್ ಕುಮಾರ್ ಅಂತ ಆಗಲ್ವಾ? ನೋಡಿ ಶೆಟ್ರೆ, ನೋಡಿ ನಿತೀಶ್ ಕುಮಾರ್ ಮತ್ತು ನರೇಂದ್ರ ಮೋದಿ N² ಏನಿದೆ, ಈ ಡಬಲ್ N ಏನಿದೆ, ಇಡೀ ದೇಶವನ್ನ ಬಲಪಡಿಸಿರ್ತಕ್ಕಂಥ N ಇದು. ನಿತೀಶ್ ಕುಮಾರ್ ಅಂಡ್ ನರೇಂದ್ರ ಮೋದಿ, ಈ ಡಬಲ್ N ಏನಿದೆ, ಈ ಡಬಲ್ ಎಂಜಿನ್ ಏನಿದೆ, ಈ ಡಬಲ್ N ಏನಿದೆ, ಇಡೀ ದೇಶದಲ್ಲಿ ಒಂದು ದೊಡ್ಡ ಚರ್ಚೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ N ಇದು. ನಾನು ನಿತೀಶ್ ಕುಮಾರ್ ಅವರ ಬಗ್ಗೆ ಹೇಳ್ತೇನೆ. ಒಂದು ಸಾರಿ ಅವರು ಯಾರು ತೇಜಸ್ವಿ ಯಾದವ್ ಜೊತೆನಲ್ಲಿ ಸೇರ್ಕೊಂಡು ಸರ್ಕಾರ ಮಾಡಿದಾಗ್ಲೂ ಕೂಡ ನಾವು ನಿತೀಶ್ ಕುಮಾರ್ ಅವರ ಬಗ್ಗೆ ನಾವು ಅವಹೇಳನಕಾರಿಯಾಗಿ ಮಾತೇ ಆಡಿಲ್ಲ. ನಿತೀಶ್ ಕುಮಾರ್ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲೂ ಕೂಡ ಅವರಿದ್ರು. ನಿತೀಶ್ ಕುಮಾರ್ ಅವತ್ತಿನಿಂದ ನಿತೀಶ್ ಕುಮಾರ್ ಅವ್ರ ಜೊತೆನಲ್ಲಿ ಬಿಜೆಪಿ ಇದೆ. ಏನೋ ಒಂದು ಸಣ್ಣ ಕಾರಣಕ್ಕೋಸ್ಕರ ಅವತ್ತು ಹೋಗಿ ಬಂದಿರಬಹುದು. ಆದ್ರೆ ನಿತೀಶ್ ಕುಮಾರ್ ಮತ್ತು ನರೇಂದ್ರ ಮೋದಿಜಿ ಅವರ ಆ ಗುಣಗಳಿದಾವಲ್ಲ, ಆ ನಿಸ್ವಾರ್ಥ ಇದೆಯಲ್ಲ, ಬಿಹಾರ ರಾಜ್ಯ ಚೆನ್ನಾಗಾಗ್ಬೇಕು ಅಂತಕ್ಕಂಥದ್ದು, ಇಡೀ ಭಾರತ ಚೆನ್ನಾಗಾಗ್ಬೇಕು ಅಂತಕ್ಕಂಥ ಇವರಿಬ್ಬರ ದಾರಿ ಏನಿದೆಯಲ್ಲ, ಬಿಹಾರದ ಜನ ಒಪ್ಕೊಂಡಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿ ಅವರು ಯಾರಾಗ್ತಾರೆ ಅದು ನಮ್ಮ NDA ತೀರ್ಮಾನ ಮಾಡುತ್ತೆ. ಅದ್ರ ಬಗ್ಗೆ ನಮ್ಗೇನು ದೊಡ್ಡ ವಿಷಯ ಇಲ್ಲ. ಇಷ್ಟೊಂದು ದೊಡ್ಡ ವಿಜಯವನ್ನ ಬಿಹಾರದ ಜನ ನಿತೀಶ್ ಕುಮಾರ್ ಮತ್ತು BJP ನರೇಂದ್ರ ಮೋದಿ ಅವರು ತಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು NDA ನಿರ್ಧಾರ ಮಾಡುತ್ತೆ. ಆದ್ರೆ ಬಿಹಾರದ ಒಳ್ಳೆ ದೃಷ್ಟಿಯಿಂದ ಜನ, ಬಿಹಾರದ ಭವಿಷ್ಯದ ದೃಷ್ಟಿಯಿಂದ, ಬಿಹಾರದ ಅಭಿವೃದ್ಧಿಯ ದೃಷ್ಟಿಯಿಂದ ಏನು ಒಂದು ಹೆದ್ದಾರಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ NDAನ. ನಾನು ಮಹಾ ಘಟಬಂಧನ್ಗೆ ಏನು ಹೊಡೆತ ಕೊಟ್ಟಿದ್ದಾರೆ, ರಾಹುಲ್ ಗಾಂಧಿ ಅವರು ಎತ್ತಿದಂತ ಅನೇಕ ವೋಟ್ ಚೋರಿ ಇರಬಹುದು, ಭ್ರಷ್ಟಾಚಾರ ಇರಬಹುದು, ನಿತೀಶ್ ಕುಮಾರ್ ಅವ್ರ ಬಗ್ಗೆ ಏನ್ ಮಾತಾಡಕ್ ಸಾಧ್ಯ? ನಿತೀಶ್ ಕುಮಾರ್ ಮುಂದೆ ಏನು ರಾಹುಲ್ ಗಾಂಧಿಯವರ ಅಪಕ್ವ ನಡವಳಿಕೆಗಳು, ಅಪಕ್ವ ನಿರ್ಧಾರಗಳು ಇವೆಲ್ಲವೂ ಕೂಡ ಕಾರಣ. ಮತ್ತು ಲಾಲು ಪ್ರಸಾದ್ ಯಾದವ್ ಅವರ ಆಡಳಿತವನ್ನ ಬಿಹಾರದಲ್ಲಿ ನೋಡ್ಬಿಟ್ಟಿದ್ದಾರೆ ಜನ. ಅದರೊಳಗೂ ಕೂಡ ಯುವಕರು ಚೆನ್ನಾಗಿನೇ ಯೋಚನೆ ಮಾಡ್ತಾರೆ ಮತ್ತು ಆಳುಬರಿ ಯಾರಿದ್ದಾರೆ ಅವರೆಲ್ಲ ಅನುಭವಿಸಿಬಿಟ್ಟಿದ್ದಾರೆ. ಎಲ್ಲರೂ ಸೇರಿ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವದ NDAಗೆ ಮತ ಹಾಕಿದ್ದಾರೆ. ಹಾಗಾಗಿ ಅಭಿವೃದ್ಧಿಯೂ ಕೂಡ ಆಗತ್ತೆ, ಬಿಹಾರಕ್ಕೆ ಒಳ್ಳೇದು ಕೂಡ ಆಗತ್ತೆ ಅನ್ನುವಂತದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಬಹುಶಃ ಇದನ್ನ ನೋಡಿದ್ರೆ 200 ಸೀಟ್ಗಳನ್ನ ಬರ್ಬೋದು ಅಂತ ಅನಿಸ್ತಾ ಇದೆ. Once again, sir, congratulations and thank you for your input. Thank you very much. Thank you, sir. Thank you.